ಬಂದೊಡೆ ನಾನು ಬೆಳಗಾಂ ಅಧಿವೇಶನ ನಂತರ ಇವತ್ತೇ ನಿಮ್ಮ ಕರೆದು ಮಾತಾಡ್ತಾ ಇದ್ದೀನಿ. ಇವತ್ತು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಜನ ಆಕ್ರೋಶ ನಡೀತಾ ಇದೆ. ಬಿಜೆಪಿಯವರು ಮಾಡ್ತಾರಂತ ಯಾತ್ರೆ ಅದು ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾರಂತ ಜನ ಆಕ್ರೋಶ ಯಾತ್ರೆ. ನಮ್ಮೇಲೆ ಅವ್ರು ಮಾಡಕ್ಕೇನಿಲ್ಲ. ನಾವು ಜನರ ಬದುಕನ್ನ ಕಟ್ಕೊಳ್ಳಿ ಅಂತೇಳಿ ಈ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ ಜನ ಅಂತೇಳಿ ನಾವು 52,000 ಕೋಟಿ ರೂಪಾಯಿ ಹಣವನ್ನ ಬಜೆಟ್ ಅಲ್ಲಿ ಇಟ್ಟು ಇವತ್ತು ಜನರಿಗೆಲ್ಲ ನಾವು ಸಹಾಯವನ್ನು ನಾವು ಮಾಡ್ತಾ ಇದ್ದೇವೆ. ತಮ್ಮ ಆಂತರಿಕವಾದಂತಹ ಕಚ್ಚಾಟಗಳು, ಕೇಂದ್ರ ಸರ್ಕಾರದ ನೀತಿಗಳು ಎಲ್ಲ ವರ್ಗದ ಜನರು ಕೂಡ ಒಂದು ವರ್ಗ ಅಂತ ಹೇಳಂಗಿಲ್ಲ. ಎಲ್ಲ ನೀವು ಯಾವುದೇ ವರ್ಗ ತೆಗೆದುಕೊಳ್ಳಿ. ನಾನು ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ನಾನು ನಿಮಗೆ ಮಾತಾಡ್ತಾ ಇದ್ದೀನಿ. ಪೆಟ್ರೋಲ್ ಡೀಸೆಲ್ ಬೆಲೆ ಅವರು ಉದ್ಘಾಟನೆ ಮಾಡಿದ್ದಾರೆ. ಅವರ ಕೇಂದ್ರ ಸರ್ಕಾರ ಇವರು ಯಾತ್ರೆ ಮಾಡಕ್ ಹೊರಟ ದಿನ ಅವರು ಉದ್ಘಾಟನೆ ಮಾಡಿ ನಿಮ್ಗೊಂದು ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ. ಡೀಸೆಲ್ ಪೆಟ್ರೋಲ್ಗೆ 2 ರೂಪಾಯಿ ಮತ್ತು ಗ್ಯಾಸ್ಗೆ 50 ರೂಪಾಯಿ ಏರಿಸ್ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಆ ಗುಣಗಾರಗಳನ್ನ ಸಾಮಾನ್ಯ ಜನರ ಕೇಳಬೇಕು. ನಿನ್ನೆ ತಾನೇ ಕಚ್ಚಾ ಬೆಲೆ 4.23 ಅಷ್ಟು ಇಳಿಕೆ ಆಗಿದೆ. ಕೇಂದ್ರ ಸರ್ಕಾರ ಯಾಕೆ ಮತ್ತೆ ಕಡಿಮೆ ಮಾಡಲಿಲ್ಲ? ಪೆಟ್ರೋಲ್ ಮೂಲ ಪ್ರತಿ ಲೀಟರ್ಗೆ 42.60 ಇದೆ ಮೂಲ. ಬರೀ ಟ್ಯಾಕ್ಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟು 103 ರೂಪಾಯಿಗೆ ಮಾರಾಟ ಮಾಡ್ತಾರೆ. 1 ಲೀಟರ್ 60 ರೂಪಾಯಿ ಅಷ್ಟು ಲಾಭ ಅವರಿಗೆ ದೊರೀತಾ ಇದೆ. ಡೀಸೆಲ್ ಅಲ್ಲೂ ಕೂಡ 91 ರೂಪಾಯಿ ಇದೆ. 91, 92 ಇದೆ. ಆ ಏರಿಯಾ 43 ರೂಪಾಯಿ ಅದರಲ್ಲೂ ಲಾಭ ಅವರಿಗೆ ಸಿಗ್ತಾ ಇದೆ. ಸೊ 60% ಟ್ಯಾಕ್ಸ್ ಕೂಡ ಇದಕ್ಕೆಲ್ಲ ಪೆಟ್ರೋಲ್ ಡೀಸೆಲ್ಗೆಲ್ಲ ಕೂಡ ಹಾಕಿದ್ದಾರೆ. ಸುಮಾರು ಮಾಹಿತಿ ಪ್ರಕಾರ 43 ಲಕ್ಷ ಕೋಟಿ ರೂಪಾಯಿ ಇದರಿಂದ ಅವ್ರಿಗೆ ಲೂಟಿ ಹೊಡಿಲಿಕ್ಕೆ ಅವಕಾಶ ಸಿಕ್ಕಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಯಾತ್ರೆ ಅನ್ನೋದನ್ನ ನೀವು ಬೋರ್ಡ್ ಹಾಕೋದು ಹೇಳಿ. ನಾವು ಹಾಲ್ನ ರೈತರ ಬದುಕನ್ನ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಕೇಳಿ. ಇವರೊಬ್ರು ನಮ್ಮ ಬರೀ ಹಸುಗಳು ಇಟ್ಕೊಂಡಿದ್ದಾರೆ, ಎಮ್ಮೆ ಇಟ್ಕೊಂಡಿದ್ದಾರೆ. ಬೂಸ ಬೆಲೆ ಎಲ್ಲ ಯಾಕೆ ಕಡಿಮೆ ಮಾಡ್ಸಕ್ಕಾಗಿಲ್ಲ? ಹಿಂಡಿ ಬೆಲೆ ಯಾಕೆ ಕಡಿಮೆ ಮಾಡ್ಸಕ್ಕಾಗಿಲ್ಲ? ಎಲ್ಲ ನೀವೇ ಎಲ್ಲ ಬೆಲೆಗಳನ್ನ ಜಾಸ್ತಿ ಮಾಡಿಸ್ಬಿಟ್ಟು ಈಗ ಬೇರೆ ರಾಜ್ಯಗಳಲ್ಲಿ ನಮ್ಮಲ್ಲಿ 42 ರೂಪಾಯಿ, ಕೇರಳ 52, ಗುಜರಾತ್ 53, ಮಹಾರಾಷ್ಟ್ರ 52, ತೆಲಂಗಾಣ 58, ಅಸ್ಸಾಂ 60, ಹರಿಯಾಣ 56, ಮಧ್ಯಪ್ರದೇಶ 52, ಪಂಜಾಬ್ 56, ಉತ್ತರ ಪ್ರದೇಶ 56, ಗುಜರಾತ್ 53. ಇದು ಹಾಲಿನ ಬೆಲೆ. ನಾವು ರೈತರು ಉಳಿಸಕ್ಕೋಸ್ಕರ ಈ ತೀರ್ಮಾನವನ್ನು ನಾವು ತೆಗೆದುಕೊಳ್ತೀವಿ.
ನೀರಿನ ಬೆಲೆ ಎಲ್ಲ ಸ್ಮಾಲ್ ಏರಿಸಿದ್ದೇವೆ, ಜಾಸ್ತಿ ಮಾಡ್ಬೋದಾಯ್ತು. ನಮ್ಮ ಈ ಒಂದು ಮನೆಗೆ ತೆಗೆದುಕೊಂಡು ಹೋಗುವಂತ ಏನು ಈ ಒಂದು ಇದ್ರ ಬಗ್ಗೆ ಒಂದು ಹಿಂದೆ ಅವ್ರ ಸರ್ಕಾರನೇ ತೀರ್ಮಾನ ಮಾಡಿತ್ತು ಒಂದು ರೇಟ್. ನಾನು ಮೊನ್ನೆ ನೋಡಿ ಅದನ್ನ ಪರಿಶೀಲನೆ ಮಾಡಿ ಸ್ವಲ್ಪ ಇಳಿಸಿದ್ದೀನಿ. ಇಷ್ಟು ಮಾಡಕ್ ಹೋಗ್ಬೇಡಿ, ಈ ಒಂದು ಕಚ್ಚಾ ಸಾಲ್ಟ್ ವೇಸ್ಟ್ ತೆಗೆದುಕೊಳ್ಳೋಕೆ ಅಂತೇಳಿ ಒಂದು ಮಿನಿಮಮ್ ಆಗಿ ಅದನ್ನು ಕೂಡ ಬಡವರಿಗೆ ಉಳಿಸೋ ರೀತಿಯಲ್ಲಿ ಮಾಡಿದ್ದೇವೆ. ಈಗ ನೀವು ಚಿನ್ನ ಲೆಕ್ಕ ಹಾಕೊಳ್ಳಿ, ಚಿನ್ನ ಯಾರ ಕೈಲಿದೆ ಕಂಟ್ರೋಲ್ ಮಾಡುವಂಥದ್ದು? 10 ಗ್ರಾಮ್ಗೆ ಎಷ್ಟಿತ್ತು? ಎಷ್ಟಿತ್ತು? 6,000 4-5 3 ವರ್ಷದಲ್ಲೇ ಇಷ್ಟಿತ್ತು. ಹಿಂದೆ UPA ಗೌರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಇದೆ ನಮ್ದು ಚಿನ್ನ. UPA ಗೌರ್ಮೆಂಟ್ ಇದ್ದಾಗ ಗೋಲ್ಡ್ 28,000 ಆಯ್ತು, ಈಗ 92,000 ರೂಪಾಯಿ. ಸಾಮಾನ್ಯ ನೀವು ಉಪಯೋಗಿಸೋದು 10,000 ರೂಪಾಯಿ ಮೊಬೈಲ್ ಫೋನ್ ಈಗ 36,000 ರೂಪಾಯಿ. ಟಿವಿ 32 ಇಂಚ್ 32 10 ವರ್ಷದಲ್ಲಿ UPA ಗೌರ್ಮೆಂಟ್ ಇದ್ದಾಗ 13,000 ಆಯ್ತು, 36,000 ಆಯ್ತು. AC 1 ಟನ್ 25,000 ಆಯ್ತು, ಈಗ 44,000 ಆಯ್ತು. ರಿಫ್ರಿಜಿರೇಟರ್ 10,000 ಆಯ್ತು, ಇದು 20,000. ಹಿಂಗೆ ಡಾಲರ್ ಬೆಲೆನೂ 59 ಇದ್ದಿದ್ದು 86 ಆಗಿದೆ. ಸಿಮೆಂಟ್ 268 ರೂಪಾಯಿ ಇತ್ತು, ಈಗ 400 ಗೊತ್ತಾಗಿದೆ. ಇದನ್ನ ಯಾರು ಕಂಟ್ರೋಲ್ ಮಾಡೋದು? ಕಬ್ಬಣ ಎಷ್ಟಿತ್ತು? ಅದು ಹೆಚ್ಚು ಕಮ್ಮಿ 17,000 ರೂಪಾಯಿ ಜಾಸ್ತಿ. ರೀಸೆಂಟ್ ಸಾಮಾನ್ಯ ವೆಹಿಕಲ್ಗಳು ಇದ್ದಿಲ್ಲ.